ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ವಿಶ್ವನಾಥ್ ಅಂತ. ವಿಶ್ವನಾಥ್ ಎಸ್. ವೃಷಭ ನಾನು ನನ್ನ ಕನಸು ಅಂತ ಒಂದು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನಾನು ಒಬ್ಬ ಚಲನಚಿತ್ರ ನಿರ್ದೇಶಕ ಆಗಬೇಕು ಅಂತ ಕನಸು ಕಾಣ್ತಾ ಇರೋನು. ಈಗ ಸದ್ಯದ ವೃತ್ತಿಯಲ್ಲಿ ಒಬ್ಬ ಆಟೋ ಡ್ರೈವರ್. ಈಗ ಒಂದು ಸಣ್ಣ ಕಥೆಯ ಮುಖಾಂತರ ಈ ಯೂಟ್ಯೂಬ್ ಚಾನಲ್ನ ಪ್ರಾರಂಭಿಸ್ತಾ ಇದ್ದೀನಿ. ಕತೆ ಏನಪ್ಪಾ ಅಂತಂದ್ರೆ, ಒಬ್ಬ ರಾಜ ಮತ್ತೆ ಮಂತ್ರಿ ಒಂದ್ಸರಿ ಬೇಟೆ ಆಡ್ಲಿಕ್ಕೆ ಕಾಡ್ಗೆ ಹೋಗ್ತಾರೆ. ಬೇಟೆ ಆಡ್ಲಿಕ್ಕೆ ರಾಜ ಪ್ರಾರಂಭಿಸ್ತಾನೆ. ಬಿಲ್ಲು ಬಾಣ ಹೂಡಿದಾಗ ಅವನ ಬಾಣದಿಂದ ಅವನ ಹೆಬ್ಬೆರಳು ಕಟ್ಟಾಗ್ಬಿಡ್ತದೆ. ಆಗ ಮಂತ್ರಿನ ಕರೆದ್ಬಿಟ್ಟು, ಮಂತ್ರಿಗಳೇ, ನನ್ನ ಹೆಬ್ಬೆರಳು ಕಟ್ಟಾಯ್ತು ನೋಡಿ ಅಂತಾನೆ. ಆಗ ಮಂತ್ರಿ ಹೇಳ್ತಾನೆ, ಆಗೋದೆಲ್ಲ ಒಳ್ಳೇದಕ್ಕೆ ಬಿಡಿ ರಾಜ್ರೆ ಮಹಾರಾಜ್ರೆ ಅಂತ ಹೇಳ್ತಾನೆ. ಆಗ ಆ ರಾಜನಿಗೆ ತುಂಬಾ ಕೆಟ್ಟ ಕೋಪ ಬಂದು ಅಲ್ಲೇ ಇದ್ದ ಒಂದು ಪಾಳು ಬಿದ್ದ ಗುಂಡಿಗೆ ಆ ಮಂತ್ರಿನ ತಳ್ಳಿಬಿಡ್ತಾನೆ. ತಳ್ಳಿಬಿಟ್ಟು ಹಾಗೆ ಸ್ವಲ್ಪ ಮುಂದೆ ನಡೆದು ಹೋಗ್ತಾ ಇರ್ಬೇಕಾದ್ರೆ ಆ ಕಾಡಿನ ಜನ ಬಂದು ಆ ರಾಜನ ಎಳ್ಕೊಂಡೋಗಿ ಒಂದು ದೊಡ್ಡ ಕಂಬಕ್ಕೆ ಕಟ್ಟಾಕ್ಬಿಡ್ತಾರೆ. ಕಂಬಕ್ಕೆ ಕಟ್ಟಾಕ್ಬಿಟ್ಟು, ಯಾರೋ ಒಬ್ಬ ಕಾಡಿನ ಹೊರ ವ್ಯಕ್ತಿ ಬಂದವನೇ ಅಂದ್ಬಿಟ್ಟು ಆ ಕಾಡು ಜನಗಳ ದೇವರಿಗೆ ಬಲಿ ಕೊಡೋದು ಅವರ ನೀತಿಯಾಗಿರುತ್ತೆ. ನೇನ್ ಬಲಿ ಕೊಡಬೇಕು ಅನ್ನೋಷ್ಟ್ರೊಳಗೆ ಅವನ ಕೈನ ಹೆಬ್ಬೆರಳು ನೋಡ್ತಾರೆ. ಹೆಬ್ಬೆರಳು ಕಟ್ಟಾಗ್ಬಿಟ್ಟಿರ್ತದೆ. ಆಗ ಅಲ್ಲಿದ್ದವರೆಲ್ಲ, ಓ ಇದು ಬೇಡ ಅನ್ಸುತ್ತೆ, ಆ ರಾಜನ್ನ ಅಲ್ಲಿಂದ ಬಿಟ್ಬಿಡ್ತಾರೆ. ಅಲ್ಲಿಂದ ಬಿಟ್ಟಾಗ ರಾಜ ಎದ್ನೋ ಬಿದ್ನೋ ಅಂತ ಓಡ್ ಬರ್ತಾನೆ ಆ ಪಾಳು ಗುಂಡಿ ಬಾವಿ ಹತ್ರಕ್ಕೆ. ಆ ಪಾಳು ಗುಂಡಿಲ್ ಬಿದ್ದಿದ್ದ ಮಂತ್ರಿನ ಮೇಲೆ ಎತ್ಬಿಟ್ಟು, ಮಂತ್ರಿಗಳೇ, ನೀವು ಹೇಳಿದ್ದೆ ಕರೆಕ್ಟು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿದ್ರೆ ತುಂಬಾ ಕರೆಕ್ಟ್, ನಿಜವಾದ ಮಾತು, ಸತ್ಯವಾದ ಮಾತು ಅಂತಾನೆ. ಆಗ ನನ್ನಿಂದ ತಪ್ಪಾಗಿದೆ ಅಂತಾನೆ. ಅಯ್ಯೋ, ನೀವು ತಪ್ಪು ಮಾಡ್ಲಿಲ್ಲ, ನೀವು ನನ್ನ ಆ ಗುಂಡಿ ಒಳಗೆ ತಳ್ಳಿದ್ದೇ ಒಳ್ಳೇದಾಯ್ತು ಅಂತಾನೆ. ಆಗ ರಾಜ ಕೇಳ್ತಾನೆ, ಯಾಕೆ ಅಂತ. ಹಾಗೆ ಹೇಳ್ತಾನೆ, ಅಯ್ಯೋ, ನಿಮ್ಗೇನೋ ಹೆಬ್ಬೆರಳು ಕಟ್ಟಾಗಿತ್ತು, ನಿಮ್ಮನ್ನ ಬಲಿ ಕೊಡ್ಲಿಲ್ಲ, ಆದ್ರೆ ನಾನ್ ಚೆನ್ನಾಗಿದ್ನಲ್ಲ, ನನ್ ಬಲಿ ಕೊಟ್ಬಿಡ್ತಾ ಇದ್ರು. ಅವಾಗ ರಾಜ ಆಶ್ಚರ್ಯದಿಂದ, ಹೌದಲ್ವಾ? ಹಾಗೆ ಹೇಳ್ತಾನೆ, ರಾಜನೇ ಹೇಳ್ತಾನೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಹಾಗೆ ನಾವ್ ಏನೇ ಕೆಲಸ ಮಾಡ್ತಾ ಇದ್ರು ಒಂದೊಂದ್ಸರಿ ಏನೇನೋ ಆಕಸ್ಮಿಕ ಘಟನೆಗಳು ನಡೆದೋಗ್ಬಿಡುತ್ತೆ. ಆಕಸ್ಮಿಕ, ಉದ್ದೇಶಪೂರ್ವಕವಾಗಲ್ಲ, ಆಕಸ್ಮಿಕ ಘಟನೆ ನಡೆದಾಗಲ್ಲ. ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋಬೇಕು. ಉದ್ದೇಶಪೂರ್ವಕವಾಗಿ ಏನಾದ್ರೂ ಆದ್ರೆ ತಪ್ಪು. ಆಕಸ್ಮಿಕವಾದ ಆದಾಗ ಆಗಿದ್ದೇ ಒಳ್ಳೇದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ. ಈ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಸಣ್ಣ ಆಕ್ಸಿಡೆಂಟ್, ಪುಟ್ಟ ಆಕ್ಸಿಡೆಂಟ್ ಆದಾಗ, ಆಯ್ತು, ಏನೋ ಆಯ್ತು, ನಮ್ಮಿಂದನೋ ಎದುರು ಬಂದವನೋ ನನ್ನಿಂದನೋ ತಪ್ಪಾಯ್ತು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕು. ಅದ್ ಬಿಟ್ಬಿಟ್ಟು ಅದನ್ನೇ ದೊಡ್ಡ ವಿಚಾರ ಮಾಡೋದು ತಪ್ಪು. ಇನ್ನು ದೊಡ್ಡ ಅನಾಹುತ ಆಗೋದು ಚಿಕ್ಕದ್ರಲ್ಲೇ ಮುಗೀತಲ್ಲ ಅಂತ ಅನ್ಕೊಂಡು ಒಬ್ರಿಗೊಬ್ರು ಸಾರಿ ಕೇಳ್ಕೊಂಡು ಕ್ಷಮೆ ಇರ್ಲಿ ಅಂದ್ಬಿಟ್ಟು ಮುಂದೆ ಹೋಗ್ಬೇಕು. ಇಷ್ಟೇ, ಆಗೋದೆಲ್ಲ ಒಳ್ಳೇದಕ್ಕೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ನಮಸ್ಕಾರ.